ಸಿಕ್ಕು ಹೋಗಿ ಬಂದಿದ್ವಿ ನಾನು ನನ್ನ ಮಗ. ನಮ್ಮ ಬಸವಣ್ಣಪ್ಪ ಅವರು ಹೇಳಿದಂತೆ ಅದೇ ಥರ ಎಲ್ಲ ಥರದ ಪ್ರಯೋಗಗಳನ್ನು ಅವ್ರು ಪ್ರಯೋಗಶಾಲೆ ಅನ್ಬೋದು ಅವರು ಬನ್ನಿನ ಆ ಥರ ನಡೆಸಿದ್ದಾರೆ ಅವರು. ಅವ್ರಿಗೆ ಹ್ಯಾಟ್ಸ್ ಆಫ್ ಅವ್ರಿಗೆ ಹೇಳಿದಂತೆ. ಅಂದರೆ ಏನಂತಾರಲ್ಲ, ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಆ ಥರ ನಡ್ಕೊಂಡು ಹೋಗಿದ್ದಾರೆ ಅವರು. ನೆಕ್ಸ್ಟ್ ಬಂದಂದರೆ ಈ ನಮ್ಮ ಸಾವಯವ ಕೃಷಿ ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಕಾಂಟ್ರಿಬ್ಯೂಷನ್ ಇಲ್ಲಿ ನಮಗೆ ಒಂದು ರೈತರಲ್ಲಿ ಈಗ ಗ್ರೀನ್ ರೆವಲ್ಯೂಷನ್ ಬಂದಾಗಲಿಂದ ಇಚ್ಛಾಶಕ್ತಿ ಈ ಕಡೆ ಕಡಿಮೆ ಆಗಿದೆ ಸಾವಯವ ಕೃಷಿ ಬಗ್ಗೆ. ಅದನ್ನು ನಾವು ಈಗ ಹಿಂದಕ್ಕೆ ಒಳ್ಳೆ ಅದನ್ನು ನಾವು ಹೆಚ್ಚಿಗೆ ಇಚ್ಛಾಶಕ್ತಿಯನ್ನು ಡೆವಲಪ್ ಮಾಡ್ಕೋಬೇಕು. ನಮಗೆ ಸಾವಯವ ಕೃಷಿಯಿಂದಲೇ ನಾವು ಏನು ಫಸಲು ಬೆಳೀಬೇಕು ಅನ್ನೋದೊಂದು ಇಚ್ಛಾಶಕ್ತಿ. ಆಮೇಲೆ ಅದನ್ನು ಸಾಯಿಲ್ ಫರ್ಟಿಲಿಟಿ ಯಾವ ರೀತಿ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದನ್ನು ಈಗೆಲ್ಲ ಹೇಳಿದ್ದಾರೆ. ಆ ರೀತಿ ನಾವು ಖಂಡಿತವಾಗಿ ನಾವು ಸಾಯಿಲ್ ಫರ್ಟಿಲಿಟಿನ ಪಡಿಬೋದು. ಇನ್ನೊಂದು ಏನಂದರೆ ಇಳುವರಿ ಕೆಮಿಕಲ್ ಫರ್ಟಿಲೈಸರ್ಸ್ಗಿಂತ ಜಾಸ್ತಿ ತಗೋಬೋದು. ಆಲ್ರೆಡಿ ಅವರು ಹೇಳಿದ್ದಾರೆ, ಯಾವುದು ನಮ್ಮ ಸೋಮನಗೌಡರು. ಸೊ ಆ ಕಾರಣದಿಂದ ನಾವು ಇನ್ನೊಂದು ಏನಂದರೆ ಈ ಸಾವಯವ ಕೃಷಿ ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಇಲ್ಲಿವರೆಗೆ ಈಗ ಸ್ವಾಮಿಗಳಿದ್ದಾರೆ, ಅವರ ಒಂದು ಮುಖಂಡತ್ವದಲ್ಲಿ ನಾವೆಲ್ಲ ಕೂಡ್ತಾ ಇದ್ದೀವಿ, ತಿಂಗಳ ಕೂಡ್ತಾ ಇದ್ದೀವಿ. ನಮ್ಮ ಬಗ್ಗೆ ನಾವು ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು ಜ್ಞಾನ ಅಥವಾ ಮಾರ್ಕೆಟಿಂಗ್ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ಒಂದು ಸುದೈವ ಏನಂದರೆ ನಾವು ಇಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಆದರೆ ಅವರು ನಮ್ಮಲ್ಲಿ ಬಂದಿಲ್ಲ, ನಾವೇ ಅವ್ರ ಹತ್ರ ಬಂದಿದ್ದೀವಿ. ಈ ಕೋಆರ್ಡಿನೇಷನ್ ಇದೆಯಲ್ಲ, ಇನ್ನು ಮುಂದೆ ಯೂನಿವರ್ಸಿಟಿಯವರು ಹುಡುಕಿಕೊಂಡು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ವಿಲೇಜಸ್ಗಳಿಗೂ ಬಂದು ಈ ಮಾಹಿತಿನ ಜಾಸ್ತಿ ಮಾಡಬೇಕು. ಅವರು ಬರಬೇಕು. ಈಗ ಅವರು ಮಾಡಿದ್ದ ಈಗ ಡಾಕ್ಟರೇಟ್ಸ್ ಇದ್ದಾರೆ ಎಲ್ಲ, ಅದು ಯಾರಿಗೂ ಬೆನಿಫಿಟ್ ಆಗ್ತಾ ಇದೆ. ಒಂದು ಪ್ರಯೋಗ ಮಾಡ್ತಾರೆ, ರಿಸಲ್ಟ್ ಕೊಡ್ತಾರೆ, ತಮ್ಮಲ್ಲಿ ತಾವು ಇರ್ತಾರೆ. ರೈತರಲ್ಲಿ ಯಾರು ಬರಬೇಕು? ರೈತರಿಗೆ ಸಮಯ ಸಿಗೋದಿಲ್ಲ ಅಲ್ಲಿ. ಸೊ ಆ ಕಾರಣದಿಂದ ನೀವೇ ಅವರಲ್ಲಿ ಬರ್ರಿ. ಒಂದು ಪಂಚಾಯತಿಗಳು ಒಂದು ವಿಲೇಜ್ ತಗೊಳ್ರಿ, ಒಂದು ತಾಲೂಕಾ ತಗೊಳ್ರಿ, ಪಂಚಾಯತಿ ಮಟ್ಟದಲ್ಲಿ ನೀವು ಬರ್ರಿ. ಬಂದಾಗ ಇದು ದೇಶ ಸುಭಿಕ್ಷ, ಇದು ಯಾವುದು ಆರ್ಗ್ಯಾನಿಕ್ ಫಾರ್ಮ್ನಲ್ಲಿ ಸುಭಿಕ್ಷ ಆಗೋದು ಯಾವ ಥರ ಡೌಟೇ ಇಲ್ಲ. ಸೊ ಇವೆರಡನ್ನ ಮಾಡಬೇಕು. ನೆಕ್ಸ್ಟ್ ಸರ್ಟಿಫಿಕೇಶನ್ ಕೂಡ ಕಂಪನಿಗಳಿಗೆ ಕೊಡಬೇಡ್ರಿ. ನೀವೆಲ್ಲ ಡಾಕ್ಟರೇಟ್ಸ್ ಇದ್ದೀರಿ, ನೀವೇ ಮಾಡ್ರಿ. ಇಲ್ಲಿಗೆ ಬಂದು ರೈತರು ಈಗೇನು ಸಾಯಿಲ್ ಟೆಸ್ಟ್ಗೆ ಮತ್ತು ಆಮೇಲೆ ವಾಟರ್ ಟೆಸ್ಟ್ಗೆ ನಾಮಿನಲ್ ಫೀ ನೀವೇನು ಚಾರ್ಜ್ ಮಾಡ್ತಾ ಇದ್ದೀರಿ ಅದನ್ನು ಚಾರ್ಜ್ ಮಾಡ್ರಿ. ಸೊ ಆ ರೀತಿಯಿಂದ ಸರ್ಟಿಫಿಕೇಶನ್ ಈಸಿ ಆಗುತ್ತೆ. ಇದನ್ನು ಬಿಟ್ಟು ನೀವು ಯಾವ ಕಂಪನಿಗಳಿಗೆ ಕೊಟ್ಟರೆ ಅವ್ರು ಕಮರ್ಷಿಯಲ್ ಥಾಟ್ ಬಿಟ್ಟು ಬೇರೆ ಇರೋದಿಲ್ಲ ಅವ್ರಿಗೆ. ಸೊ ಲಾಭ ಮಾಡ್ಕೊಳ್ಳೋದೇ ಅವ್ರ ಉದ್ದೇಶ ಇರ್ತದೆ. ಅವರು ಬಹಳ ದುಃಖ ಆಗುತ್ತೆ ಅವ್ರನ್ನ ಪ್ರಯತ್ನ ನೋಡಿದ್ರೆ. ಸೊ ಆ ರೀತಿ ಆಗಬಾರ್ದು. ನೀವೇ ಸರ್ಟಿಫಿಕೇಶನ್ ಕೊಡ್ರಿ. ಯು ಆರ್ ನಾಟ್ ಲೈಕ್ ಯು ಆರ್ ಹೆಡಿಂಗ್ ದಿ ಕಂಟ್ರಿ. ನೀವು ಒಂದು ದೇಶವನ್ನು ನೀವು ಲೀಡ್ ಮಾಡ್ತಾ ಇದ್ದೀರಿ ಅಂತ ಹೊತ್ತು ನಿಮ್ಮ ಸರ್ಟಿಫಿಕೇಶನ್ ಬಿಟ್ಟು ಯಾವ ಕಂಪನಿಗಳಿಗೆ ನಮ್ಮನ್ನು ಯಾಕೆ ತಳಿತೀರಿ? ತಳಬೇಡ್ರಿ ದಯವಿಟ್ಟು. ನೆಕ್ಸ್ಟ್ ಮಾರ್ಕೆಟಿಂಗ್ ಬಗ್ಗೆ, ಅದು ಕೂಡ ಆಗ್ರಾನಮಿ ಇದೆ ಡಿಪಾರ್ಟ್ಮೆಂಟ್ ನಿಮ್ಮಲ್ಲಿ. ಸೊ ಅದನ್ನು ತಗೊಂಡು ಯು ಫೈಂಡ್ ಔಟ್ ವೇರ್ ದಿ ಮಾರ್ಕೆಟ್ ಈಸ್ ಅವೈಲಬಲ್ ಫಾರ್ ಅಸ್. ನಮಗೆ ಮಾರ್ಕೆಟ್ ಎಲ್ಲಿ ಸಿಗುತ್ತಾ ಅಂತ ನೀವೇ ಕಟ್ಕೊಂಡು ಹೇಳ್ರಿ. ನಾವು ಎಬ್ಬಟ್ಟಿದವರು ಹೊಲದಲ್ಲಿ ಮಾಡೋದಷ್ಟೇ ನಮಗೆ ಗೊತ್ತು. ನೀವು ಹೇಳಿದ್ರೆ ಈ ಸೆಂಟರ್ಸ್ನಲ್ಲಿ ಏನು ವಿಲೇಜ್ ಪಂಚಾಯತ್ ಸೆಂಟರ್ಸ್ನಲ್ಲಿ ತಾಲೂಕು ಇದೆಲ್ಲ ಮಾಡಿದರೆ ಮಾಹಿತಿ ಎಕ್ಸ್ಚೇಂಜ್ ಇದೆ ಯೂನಿವರ್ಸಿಟಿಗೂ ಮತ್ತು ಪಂಚಾಯತಿಗಳಿಗೂ. ಯಾವಾಗ ಮಾಹಿತಿ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ, ಎವ್ರಿಥಿಂಗ್ ಬಿಕಮ್ಸ್ ಈಸಿ. ನಾವು ಇಲ್ಲಿ ಬಂದು ತಲೆ ಕೆಡಿಸ್ಕೊಳ್ಳೋವಷ್ಟು ಇಷ್ಟು ಕಷ್ಟಪಟ್ಟು ಹೊಲದಲ್ಲಿ ಎಷ್ಟು ಮಣ್ಣು ಚಲಿಕೆ ಹೊಡೆದು ಯಾವ ರೀತಿ ಕಷ್ಟಪಡ್ತೀವಿ, ಮಾಹಿತಿ ಸಂಗ್ರಹಣೆಗೆ ಅಷ್ಟು ಕಷ್ಟಪಡೋದು ಬೇಕಾಗಿಲ್ಲ. ಸೊ ಇದನ್ನ ಅರ್ಥ ನಿಮ್ಮ ಮಾಹಿತಿನಲ್ಲ, ನಿಮ್ಮ ವೈಜ್ಞಾನಿಕ ಸಂಪತ್ತನ್ನ ರೈತರ ಜೊತೆಗೆ ನೀವು ಹಂಚಿಕೊಡ್ರಿ. ರೈತರನ್ನ ಒಂದು ಹಿರಿಯ ಹೆಮ್ಮೆ ಏನು ಯಾವ್ದಾರ ದೇ ಮೇಕ್ ದೆಮ್ ರೆಸ್ಪೆಕ್ಟಬಲ್ ಪರ್ಸನ್ಸ್. ಸೊ ಈ ಕಾರಣದಿಂದ ಈ ನನ್ನ ಸಜೆಷನ್ಸ್ನ ತಮ್ಮ ಮನವರಿಕೆ ಮಾಡಿಕೊಂಡು ರೈತರ ಜೊತೆ ಯಾವ ರೀತಿ ಇಂಟರಾಕ್ಷನ್ ಬೆಳೆಸ್ಕೋಬೇಕು. ಥ್ಯಾಂಕ್ ಯು ಸರ್. ತುಂಬ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿದ್ದೀರಾ. ಒಂದು ಕೃಷಿ ವಿಜ್ಞಾನಿಗಳು ರೈತರ ಹೊಲಕ್ಕೆ ಬಂದು ಇಲ್ಲಿ ನಡೆದಿರ್ತಕ್ಕಂಥ ಸಂಶೋಧನೆಗಳನ್ನು ರೈತರ ಹೊಲಕ್ಕೆ ಮುಟ್ಟಿಸ್ಬೇಕು. ವಿಜ್ಞಾನಿಗಳ ಹತ್ರ ರೈತರು ಬರೋದು ಬೇಡ ಅಂತ ನಾನು ಅಪ್ಪರ ಒಂದು ಅನುಮತಿ ಮೇರೆಗೆ ನನ್ನ ವಿಷಯದಲ್ಲಿ ನನ್ನನ್ನು ನಾನು ಕೊಚ್ಕೊಳ್ಳೋದಲ್ಲ, ಯಾರೇ